ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸುವಂತಹ ಪ್ರಯತ್ನಗಳೇ ಆದರೆ ಪ್ಲಾನ್ ಬಿ ಯನ್ನು ಕೂಡ ಕುಂದಾನಗರಿಯಲ್ಲಿ ಹೆಣೆದು ಕೂತಿರುವಂತಹ ಬ್ರದರ್ಸ್ ಈಗ ಹೊಸದೊಂದು ಸಂದೇಶವನ್ನು ರವಾನಿಸ್ತಿದ್ದಾರೆ. ಅವರು ಕ್ಷಿಪ್ರಕ್ರಾಂತಿಯ ನಾಯಕರಾಗ್ತಾರೆ. 2019ರಲ್ಲಿ ಏನಾಯಿತೋ ಅದೇ ರೀತಿ 2025-26ರಲ್ಲೂ ಕೂಡ ಆ ನಾಯಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾರೆ. ಏನಾಗಬಹುದು? ಸಿಂಪಲ್. ತಮ್ಮ ರಾಜಕೀಯ ಗುರು ಸಿದ್ದರಾಮಯ್ಯ ಅಂತ ಹೇಳ್ತಿರುವಂಥವರು ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು BJP ಇದ್ದಾಗಲೂ ಕೂಡ ಹೇಳ್ತಿದ್ರು ಸಿದ್ದರಾಮಯ್ಯ ನನ್ನ ರಾಜಕೀಯ ಗುರು, ಈಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಅಂತ. ಆದರೆ ಈಗ ಸಿದ್ದರಾಮಯ್ಯ ಅವರನ್ನು ಮಹಾನಾಯಕನ ಕಾರಣಕ್ಕೋಸ್ಕರ ಇಳಿಸಿದ್ರೆ ಸಿದ್ದರಾಮಯ್ಯ ಅನ್ನುವಂತಹ ಮಹಾನ್ ನಾಯಕರ ನಾಯಕ ರಮೇಶ್ ಜಾರಕಿಹೊಳಿ ಅವರ ಪ್ರಕಾರ ಅವರ ಪರವಾಗಿ ಅವರ ಸರ್ಕಾರವನ್ನು ಉಳಿಸೋದಕ್ಕೆ ಎಂತಹ ನಿರ್ಧಾರಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಬೆನ್ನಿಗೆ ನಿಲ್ಲುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಅಹಿಂದ ಕಟ್ಟಿ ಬೆಳೆಸಿದಂತಹ ಶಕ್ತಿ ಒಂದು ಸಿದ್ದರಾಮಯ್ಯ ಅವರು ನಿಂತಿದ್ರೆ ಅದಕ್ಕೆ ನೀರೆರೆದಿದ್ದು ಇಬ್ಬರೇ, ಒಂದು ವಾಲ್ಮೀಕಿ ನಾಯಕ ಸಮಾಜದ ಸತೀಶ್ ಜಾರಕಿಹೊಳಿ, ಮತ್ತೊಬ್ಬರು ಈಡಿಗ ಬಿಲ್ಲವ ಸಮಾಜದ RL ಜಾಲಪ್ಪ ಅವರು. ಈಗ ಅದೇ ಅಹಿಂದ ಸರ್ಕಾರವನ್ನು ನಾಯಕನನ್ನು CM ಸ್ಥಾನದಿಂದ ಇಳಿಸಿ ಸರ್ಕಾರವನ್ನು ಕೆಡುತ್ತಾರೆ, ಅವರಿಗೆ ಮುಖಭಂಗ ಆಗುತ್ತೆ, ಅಗೌರವದ ಒಂದು ವಿದಾಯವನ್ನು ಬೀಳ್ಕೊಡುಗೆ ಕೊಡುವಂತಹ ಪ್ರಯತ್ನಗಳೇ ಮಾಡ್ತಿದ್ದಾರೆ ಅನ್ನೋದಾದರೆ ನೋ ಡೌಟ್ ಸತೀಶ್ ಜಾರಕಿಹೊಳಿ ಅವರು ಗಟ್ಟಿಯಾಗಿ ನಿಲ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಎಂಥ ನಿರ್ಧಾರಕ್ಕೆ ಬೇಕಾದರೂ ಬರ್ತಾರೆ. ಇದರ ಒಂದು ಪೂರ್ವಭಾವಿ ಸಭೆಯ ರೀತಿಯಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು, H. C. ಮಹದೇವಪ್ಪ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ರಹಸ್ಯ ಸಭೆಯನ್ನು ಮಾಡಿದ್ರು. ಸಿಂಪಲ್. ಏನಾಗಬಹುದು? 57ರಿಂದ 77 ಮಂದಿ ಶಾಸಕರನ್ನ ಒಟ್ಟುಗೂಡಿಸ್ತಾರೆ. ರೆಸಾರ್ಟ್ ರಾಜಕೀಯದ ಹೊಸ ಅಧ್ಯಾಯ, ಪ್ಯಾನ್ ಇಂಡಿಯಾ ಅಧ್ಯಾಯವನ್ನು ಕರ್ನಾಟಕದಲ್ಲೇ ರೆಸಾರ್ಟ್ ರಾಜಕೀಯ ಶುರುವಾಯಿತು. ಹಾಗೆ ನೋಡಿದ್ರೆ ಆಪರೇಷನ್ ಕಮಲ ಆಪರೇಷನ್ಗಳು ಶುರುವಾಗಿದ್ದು ಕರ್ನಾಟಕದಲ್ಲಿ. ಅಂತಹ ಒಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಇಳಿಸುವ ಪ್ರಯತ್ನಗಳನ್ನು ಹೈಕಮಾಂಡ್ ಪ್ರೇರಿತ ದಂಗೆಗಳು ಬಂಡಾಯಗಳು ಆದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಸಾಲಿಡ್ ಆಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶಾಸಕರು ನಿಲ್ಲೋ ಮೂಲಕ ರೆಸಾರ್ಟ್ಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ. ಆದರೆ ಈಗ ಕುಂದಾನಗರಿಯ ಒಂದು ಸ್ಥಳೀಯ ಪತ್ರಿಕೆ ಮೆನ್ಷನ್ ಮಾಡಿರೋ ಪ್ರಕಾರ 57 ಶಾಸಕರ ದಂಡು ಮಹಾರಾಷ್ಟ್ರಕ್ಕೆ ಹೋಗುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಪ್ರಭಾವಿ ನಾಯಕರೊಬ್ಬರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ನಾಳೆ ರಾಜಕಾರಣದಲ್ಲಿ ಏನಾಗುತ್ತೋ, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರನೇ ಬರುತ್ತೆ, ಇಂಥವ್ರು ಹೋಗಲ್ಲ ಅಂಥವ್ರು ಹೋಗ್ತಾರೆ ಅಂತ ಯಾರು ನಿರೀಕ್ಷಣೆ ಮಾಡಿರಲಿಲ್ಲ, ಅಂಥವರೇ ಹೋದರು. ಆ ಗಾಡಿ ಕಿತ್ತಾಕಿದ್ರು, ಆ ಜಾಗದಲ್ಲಿ ಮತ್ತೊಂದು ಸರ್ಕಾರ ಬಂತು, ಮತ್ತೊಂದು ಚುನಾವಣೆ ಆಯಿತು, ಆ ಗಾಡಿ ಸೋಲ್ತು, ಮತ್ತೊಂದು ಸರ್ಕಾರ ಬಂತು. ಆದರೆ ಈಗ ಅಲ್ಲಿನ ಕೆಲ ನಾಯಕರು ಕೂಡ ಬಿಹಾರದ ರಿಸಲ್ಟ್ ಬಳಿಕ ಮಹಾರಾಷ್ಟ್ರದ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಪ್ರಯತ್ನಗಳನ್ನು ಏನು ಮಾಡ್ತಿದ್ದಾರೆ, ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಈ ಪ್ಲಾನ್ ಬಿ 57ರ ಗೇಮ್ ನಡೆಯುತ್ತೆ. ಅದಕ್ಕೆ ಕ್ಷಿಪ್ರ ಕ್ರಾಂತಿಯ ನಾಯಕರಾಗಿ ಜಾರಕಿಹೊಳಿ ಬ್ರದರ್ಸ್ ನಿಲ್ಲುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅಲ್ಲಿ ಪಟ್ಟಕ್ಕೋಸ್ಕರ ನಡೆಯುತ್ತೋ ಈ ಕ್ರಾಂತಿ ಅಥವಾ ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಡೆಯುತ್ತೋ, ಆದರೆ ಒಂದು ಅಹಿಂದಾದ ಶಕ್ತಿಯನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡದೆ ಹೋದರೆ ಸಿದ್ದರಾಮಯ್ಯ ಅವರ ನಂತರ ಯಾರು ಅಹಿಂದ ನಾಯಕ? ನೋ ಡೌಟ್ ಅದು ಸತೀಶ್ ಜಾರಕಿಹೊಳಿ ಅಂತಲೇ ಹೇಳಬೇಕು. ಹಾಗಿದ್ದಾಗ ಆ ಸಿದ್ಧಾಂತವನ್ನು, ಆ ಅಸ್ತಿತ್ವವನ್ನು ಉಳಿಸೋದಕ್ಕೆ, ಅದರ ವಿರಾಟ್ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಏನು ಬೇಕಾದರೂ ಮಾಡುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗೇನಾದರೂ ಆದರೆ ಪರ್ಯಾಯವಾಗಿ CM ಆಗಬೇಕು ಅಂತಿರುವಂತಹವರ ಕನಸು, ಮಹತ್ವಾಕಾಂಕ್ಷೆ ಏನಾಗುತ್ತೆ? ಕಮೆಂಟ್ ಮಾಡಿ.